ಅಧಿಕಾರ ಹಿಡಿಯಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ನಾವು ಚುನಾವಣಾ ಆಯೋಗಕ್ಕೆ ಪತ್ರ ಕೂಡ ಬರೀತೀವಿ. ಯೋಗೀಶ್ವರ್ ಅವರ ಮಾತಿಗೆ ಅಷ್ಟೊಂದು ನೀವು ಬೆಲೆ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವರು ತಲೆ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಚುನಾವಣಾ ಆಯೋಗ ಇದೆ, ಅದಕ್ಕೂ ಕಂಪ್ಲೇಂಟ್ ಕೊಡಲಿ, ಅವ್ರು ತನಿಖೆ ಮಾಡಲಿ. ಯಾರು ಕೂಡ 8,000 ಅವರು ಮಾತಾಡಿ ಅನುಕಂಪ ಗಿಟ್ಸ್ಕೊಳ್ತಕ್ಕಂಥ ಕೆಲಸಕ್ಕೋಸ್ಕರ ಮುಂದಾಗಿದ್ದಾರೆ. ಅದು ಅವರ ರಾಜಕೀಯ ತಂತ್ರ ಮತ್ತು ಕುತಂತ್ರ. ಅದಕ್ಕೆ ನಾವೇನು ಅದನ್ನು ಅಡ್ಡಿಪಡಿಸೋದಿಲ್ಲ. ಅದಕ್ಕೇನು ಅಷ್ಟು ಸುಲಭವಾಗಿ ಸೇರಿಸ್ಬಿಡೋಕ್ಕೆ ತೆಗೆದುಬಿಡೋಕ್ಕೆ ಎಲ್ಲ ಆಗಲ್ಲ. ಅದಕ್ಕೆ ಚುನಾವಣಾ ಆಯೋಗ ಅಂತ ಇದೆ. ಆ ಚುನಾವಣೆ ನೋಡಲಿಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಇದ್ದಾರೆ. ಹೋಗಿ ಕಂಪ್ಲೇಂಟ್ ಕೊಡಲಿ, ತನಿಖೆ ಮಾಡಲಿ. ಸುಮ್ಮನೆ ಇವರು ಮಾತಾಡಿ ನಮ್ಮನ್ನೇನೋ ವಿಲನ್ ಮಾಡಿ ಅವ್ರು ಹೀರೋ ಆಗಕ್ಕೆ ಹೊಂಟವ್ರೆ. ಇರಲಿ, ಚುನಾವಣೆ ಬರಲಿ, ಆಮೇಲೆ ಮಾತಾಡ್ತೀವಿ. ಹೌದು, ನಮ್ಮ ಎಲ್ಲ ಅಧ್ಯಾಯ ಮುಕ್ತಾಯ ಆಯ್ತದೆ. ಅವ್ರದ್ದು ಇವಾಗ ಮೇಲಕ್ಕೆ ಬೆಳೀತದೆ. ನೋಡೋಣ ಯಾರ್ಯಾರು ಬೆಳೀತದೆ, ಯಾರ್ಯಾರು ಮುಕ್ತಾಯ ಆಯ್ತದೆ. ಅವ್ರು ಹೇಳೋರಲ್ಲ ನಮ್ಮದು ಮುಕ್ತಾಯ ಆಯ್ತದೆ ಅಂತ ಆಗ್ಬೋದು. ಅವ್ರು ಬೆಳೀಲಿ, ಅದು ಅವ್ರ ಪಕ್ಷದ ವಿಚಾರ. ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಶಿವಕುಮಾರ್ ಅವ್ರಿಗೆ ಇವಾಗ ನೆನಪಾಯ್ತಾ ಚನ್ನಪಟ್ಟಣ ಅಂತ ಕೇಳಿದಾರೆ ಸರ್. ಇವಾಗ ನೆನಪಾಯ್ತಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಚನ್ನಪಟ್ಟಣ? ಮೊದಲೆಲ್ಲ ನೆನಪಿರ್ಲಿಲ್ವಾ? ಹೌದು, ಈಗ ಚುನಾವಣೆ ಬಂದ್ರಿಂದ ನೆನಪಾಗಿದೆ. ಮುಂದೆ ಈಗ ಅವರಿದ್ರು ಇಷ್ಟು ದಿವಸ, ಈಗ ಮುಂದೆ ನಮ್ಗೇನೋ ಜನ ಓಟ್ ಕೊಟ್ಟಿದೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಾವು ಅದ್ರ ಸೇವೆ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ. ಸರ್, ಕನಕಪುರದಲ್ಲಿ ಯಾವ ರೀತಿ ದರ್ಪ ದೌರ್ಜನ್ಯ ನಡೀತಾ ಇದೆ, ಆ ಮಾಡೆಲ್ನ ಚನ್ನಪಟ್ಟಣಕ್ಕೆ ತರಬೇಕು ಅಂತ ಬರ್ತಾರೆ. ನಾನು ಹೇಳಲಿಲ್ವಾ, ಅವರು ಮಾತಿನಿಂದ ಅನುಕಂಪ ಗಿಟ್ಸ್ಕೊಳ್ತಕ್ಕಂಥ ಸ್ಥಿತಿಗೆ ಹೋಗ್ಬಿಟ್ಟವ್ರೆ. ಅವ್ರ ಕೆಲಸದ ಮುಖಾಂತರ ನಾನು ಅಭಿವೃದ್ಧಿ ಮಾಡಿದ್ದೇನೆ, ನಾನು ಇದು ಮಾಡಿದ್ದೀನಿ, ಓಟ್ ಕೊಡಿ ಅನ್ನೋ ಮಟ್ಟದಲ್ಲಿ ಇಲ್ಲ ಅವರು. ಅದರಿಂದ ಅವ್ರ ಬಾಯಿಗೆ ಬೀಗ ಹಾಕೋರು ಯಾರೂ ಇಲ್ಲ. ಕುಮಾರಸ್ವಾಮಿ ಅವರು ಅವಾಗ ಬಂದು ಬೀಗ ಹಾಕಿದ್ರು. ಮುಂದೆ ನೋಡೋಣ. ಅದೆಲ್ಲ ಹೈಕಮಾಂಡ್ ತೀರ್ಮಾನ. ನಮ್ಮದು ಕುಟುಂಬದ ರಾಜಕಾರಣ ಅಲ್ಲ, ನಮ್ದು ಹೈಕಮಾಂಡ್ ರಾಜಕಾರಣ. ಹೈಕಮಾಂಡ್ ಯಾರು ತೀರ್ಮಾನ ಮಾಡೋದು ಅವ್ರು ನಿಲ್ಲಿಸ್ತೀವಿ. ನಾವು ಆ ಥರ ಹೇಳೋಕ್ಕಾಗಲ್ಲ. ಅವರು ಎಲ್ಲ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಮೇಧಾವಿಗಳಿದ್ದಾರೆ, ಬುದ್ಧಿವಂತರಿದ್ದಾರೆ. ಯಾರನ್ನ ಹಾಕಬೇಕು, ಯಾರನ್ನ ಹಾಕಿದ್ರೆ ಚುನಾವಣೆ ಸರಿಯಾಗಿ ನಡೀತದೆ, ಯಾವ ರೀತಿ ನಡೀತದೆ ಅಂತಕ್ಕಂಥದ್ದು ಎಲ್ಲ ಕೂಡ ಅವ್ರು ತೀರ್ಮಾನ ಮಾಡಿ ಅವ್ರ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ. ಇರಲಿ, ಅದು ಅವ್ರ ಪಕ್ಷದ ವಿಚಾರ. ಅದು ನನಗೆ ಕೇಳ್ತೀರಾ ನೀವು? ಯಾವಾಗ ನಾಯಕರು ಅಂದವ್ರೆ, ಯಾವಾಗ ಬೈದಾಡವ್ರೆ, ಅವೆಲ್ಲ ಫೇಸ್ಬುಕ್ಕಲ್ಲೆಲ್ಲ ಹರಿದಾಡ್ತಾವಲ್ಲ, ನೋಡ್ತಾ ಇದ್ದೀರಲ್ಲ ನೀವು. ಯಾವ ಚಿಹ್ನೆಲ್ಲಾರ ನಿಂತ್ಕೊಳ್ಳಿ. ಹಿಂದೆ ಪಾಪ ಸಮಾಜವಾದಿ ಪಾರ್ಟಿ ಚಿಹ್ನೆಲ್ಲಿ ನಿಂತಿದ್ರು, ಈಗ ಇದ್ರಲ್ಲಿ ಒಂದು ನಿಂತ್ಕೊಳ್ಳಿ, ನಡೀರಿ. ಅದು ಏನು ಮಾಡೋಕ್ಕಾಯ್ತದೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.